ಮನೆ ಗೆದ್ದು ಮಂದಿ ಗೆಲ್ಲು ಅಂತಾರೆ, ಬಟ್ ನನ್ನ ಬದುಕಲ್ಲಿ ಇದು ಉಲ್ಟಾ. ನನಗೆ ಆ ನೋವಿತ್ತು. ಹೊರಗಡೆ ಹೋದಾಗ ನನ್ನ ಊರಿನ ಹಿರಿಯ ಅಧಿಕಾರಿಗಳು ಸಿಗ್ತಾ ಇದ್ರು, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಸಿಗ್ತಾ ಇದ್ರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಸಿಗ್ತಾ ಇದ್ರು. ಇವರೆಲ್ಲ ಸಾಧಕರು, ಇವರೆಲ್ಲ ಕೀರ್ತಿ ತಂದ್ರು. ಒಂದಷ್ಟು ಬೇಕಿಲ್ಲದ ಬೆಳವಣಿಗೆಗಳು ಅಪಕೀರ್ತಿಗೂ ಕೂಡ ಕಾರಣವಾದವು. ಇತಿಹಾಸ ಸೃಷ್ಟಿಗೆ ಸಾಕ್ಷಿಯಾದ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಶಾಸಕರು. ಅವ್ರ ವ್ಯಕ್ತಿತ್ವಕ್ಕೆ ನಾನು ಮಾರು ಹೋಗಿದ್ದೀನಿ. ಅವ್ರ ಶಾಸಕರಲ್ಲ, ನಮ್ಮ ಪತ್ರಕರ್ತರು ಅಲ್ಲ. ನಾನು ಈ ಊರಿನ ಗ್ರಾಮದ ಸಾಮಾನ್ಯ ಮನುಷ್ಯ. ಅವರು ನಮ್ಮ ಕ್ಷೇತ್ರದ ಶಾಸಕರು, ನನಗೆ ಪಕ್ಷ ಇಲ್ಲ. ಆ ಕಾರಣಕ್ಕೆ ಅವರು ಇವತ್ತು ನಮ್ಮ ಶಾಲೆಗೆ 80 ಲಕ್ಷ ಋಣ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಹೌದಲ್ಲ ಸರ್? ಚೆನ್ನಾಗಿದೆ. ನನ್ನ ಉದ್ದೇಶ ಒಂದು ಈಡೇರಿತು. ಕಾಂಗ್ರೆಸ್ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕೆಲಸಕ್ಕೆ ಬಿಜೆಪಿ ಶಾಸಕರು ಸಾಥ್. ನಿಮ್ ಪುಣ್ಯ. 25 ಮಕ್ಕಳಿಗೆ 80 ಲಕ್ಷ ಅಂದ್ರೆ ನಿಜವಾಗ್ಲೂ ಪುಣ್ಯ. ನಾನು ಬರ್ತಾ ಅದಕ್ಕೆ ನಮ್ಮ ಬೆಳಿಗ್ಗೆ ನಮ್ಮ ಜಯಣ್ಣ ಕೇಳಿದ್ರು ನಿಮ್ ಶಾಲೆಗೆ ಏನಂತ. ನಾನು ಅದಕ್ಕೆ ಫೋನ್ ಹಾಕ್ತೆ ನಮ್ಮ ಗೋವಿಂದ್ ಕಾರಜೋಳ್ರಿ, ನಮ್ಮ MP ಸಾಹೇಬ್ರಿಗೆ, ನೀವು ಒಂದು 10 ಲಕ್ಷ ಕೊಡ್ಬೇಕು MP ಫಂಡ್ ಅಲ್ಲಿ. ನಾನು ಶಾಲೆಗೆ ಹೋಗ್ತಾ ಇದ್ದೀನಿ. ನಾನು ವ್ಯಕ್ತಿಗತವಾಗಿ ಕಂಪ್ಯೂಟರ್ ಕೊಡ್ತೀನಿ ಅಂತೇಳಿ, ಅದಕ್ಕೆ ನೀವು ಧೈರ್ಯವಾಗಿ ಘೋಷಣೆ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಅಪಖ್ಯಾತಿಗೆ ಇತಿಶ್ರೀ ಆಡಲು ಮುನ್ನುಡಿ ಬರೆದ ಸೌಹಾರ್ದ ಗೆಳೆಯರ ಬಳಗ. ಕೆಟ್ಟೋಗ್ಬಿಟ್ಟು ಸರ್, ಭಯ ಆಗ ಸರ್. ನಾವು ಏನನ್ನ ಒಂದು ಕೆಲಸಕ್ಕೆ ಪಂಚಾಯತಿಗಾಗಲಿ ಬ್ಯಾಂಕಿಗಾಗಲಿ ಬಂದರೆ ಭಯ ಪಟ್ಕೊಂಡು ಹೋಗ್ತಿದ್ವಿ. ಯಾಕಂದರೆ ಗಲಾಟೆ ಊರು ಇದು. ಗಲಾಟೆ ಅಂತಂದು ಭಾಳ ಫೇಮಸ್ ಆಗಿಬಿಟ್ಟು ಸರ್. ಬೆಳಗ್ಗೆ ಅಂತಂದರೆ ಕಷ್ಟ ಸರ್. ಅದಕ್ಕಾಗಿ ಈಗ ಹೊಂದಾಣಿಕೊಂಡು ಮಾಡ್ಕೊಂಡು ಭಾಳ ಚೆನ್ನಾಗಿ ಇಡೀ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಈ ಥರ ಹಳ್ಳಿಗಳು ಈ ಥರ ಆಡ್ದಂಗೆ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ಹಳ್ಳಿಗಳೆಲ್ಲ ಒಂಥರ ಬೆಚ್ಚ ಬಿದ್ವಿ. ಯಶಸ್ವಿ ಆಗಲ್ಲ ಅಂದ ಮಂದಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡ್ರು. ಇಂಥ ಒಂದು ಬುದ್ಧಿವಂತಿಕೆ ಬುದ್ಧಿವಂತರು ಇರ್ತಕ್ಕಂಥ ಊರಲ್ಲಿ ನೀವೆಲ್ಲರೂ ಒಂದು ಮಾದರಿ ಗ್ರಾಮ. ಇತಿಹಾಸ ಅಂತೂ ನಿರ್ಮಾಣ ಆಗಿದೆ. ಇನ್ನು ಮುಂದೆ ಇತಿಹಾಸ ನಿರ್ಮಾಣಕ್ಕೆ ಆಗ್ಲಿಕ್ಕೆ ಏನ್ ಬೇಕೋ ಅದನ್ನ ನೀವೆಲ್ಲರೂ ಸೇರಿ ಈಗಿನ ಯುವಕರು ಬಹುಶಃ ನಿಮ್ಮ ಸೌಹಾರ್ದ ಮಿತ್ರ ಮಂಡಳಿನಲ್ಲಿ ಎಲ್ಲಾ ಹುದ್ದೆಗಳನ್ನ ನಿರ್ವಹಿಸ್ತಕ್ಕಂಥವ್ರು ಇದ್ದೀರಾ. ಇವತ್ತು ಜಯಣ್ಣವರು ಈ ಒಂದು 30 ಜನ ಸರ್ಕಾರಿ ನೌಕರರಿಗೆ, ನಿವೃತ್ತಿ ಆದಂತವ್ರಿಗೆ, ಯೋಧರು 6 ಜನಕ್ಕೆ, ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ರಿಗೂ ಅವ್ರು ಇದು ಮಾಡಿದ್ದಾರೆ. ಜಯಣ್ಣವ್ರಿಗೆ ಈ ಸಾರಿ ಕಿವಿಮಾತು ಹೇಳ್ತೀನಿ, ನೀವು ಎಷ್ಟ ಪಕ್ಷಾತೀತವಾಗಿ, ಯಾವುದೇ ಪಕ್ಷಕ್ಕೆಲ್ಲ, ಜಯಣ್ಣ ಅಂದ್ರೆ ಪಕ್ಷಾತೀತ ಅನ್ಬೇಕು. ಹಾಗಾಗಿ ಎಲ್ಲ ಪಕ್ಷದವರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ಅವ್ರು ಒಳ್ಳೆ ಮಾಡೋ ಕೆಲಸಗಳಿಗೆ. ಯಾಕಂದ್ರೆ ನಾವು ಬುದ್ಧಿಶಕ್ತಿ ನಾನು ನೋಡಿದ್ದೀನಿ. ಏನು ತುಮಕೂರಲ್ಲಿ ಚಾನೆಲ್ ಬೆಳಗ್ಗೆ ನ್ಯೂಸ್ ನಡೆಸ್ತಾರೆ, ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಯಾವುದೇ ಪಕ್ಷದವ್ರು ಇಲ್ಲಿ. ನಮ್ ನೋಡ್ರಿ ಸುರೇಶ್ ಗೌಡ್ರು ಅಲ್ಲಿಂದ ಒಬ್ಬ ಜಯಣ್ಣವರ ಸ್ನೇಹಕ್ಕೋಸ್ಕರ ಚರಿತ್ರೆ ಸೃಷ್ಟಿಸೋ ಅವತಾರ. ಇದು ಚರಿತ್ರೆ ಸೃಷ್ಟಿಸಿದ ಅವತಾರ. ನಿರೀಕ್ಷಿಸಿ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ.